ಎಲ್ರಿಗೂ ನಮಸ್ಕಾರ. ಮನೆ ಎಲ್ರಿಗೂ ಒಂದು ಕನಸು. ಮನೆ ಹೆಂಗಿರ್ಬೇಕಂದ್ರೆ ಡಬಲ್ ಬೆಡ್ರೂಮ್, ಸಿಂಗಲ್ ಹಾಲ್, ಒಂದು ಕಿಚನ್, ಮನೆ ಮುಂದೆ ಅಂಗಳ, ಈ ಥರ ಮನೆ ಇರಬೇಕು ಅನ್ನೋದು ಭಾಳಷ್ಟು ಜನಗಳ ಕನಸು. ಅದಕ್ಕಾಗೋ ಬಜೆಟ್ ನೆನೆಸ್ಕೊಂಡ್ರೆ ಸಾಲದ ಸುಳಿವು. ಈ ಕನಸನ್ನ ನೆನೆಸು ಮಾಡ್ಕೊಳ್ಳೋದಕ್ಕೆ ಕಡಿಮೆ ಬಜೆಟಲ್ಲಿ ಒಂದು ದಾರಿ ಇದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದನ್ನು ತೋರಿಸ್ತೀನಿ. ಇದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಮನೆ ನೋಡ್ರಿ, ಈ ಥರ ಇದೇ ಕನಸನ್ನು ನೀವು ಕಂಡಿದ್ದು, ಇದೇ ಥರ ಮನೇನ ಒಂದ್ಸತಿ ಚೆಕ್ ಮಾಡಿ. ಇದೇ ಥರದ ಮನೆ ಅಂತ ನಿಮ್ಗೆ ಅನಿಸಿದರೆ ಲಾಸ್ಟಲ್ಲಿ ಬಜೆಟ್ ಹೇಳ್ತೀನಿ, ಲೈಕ್ ಮಾಡಿರಿ ಅಷ್ಟೇ. ನಿಮ್ಮಿಂದ ಕೇಳ್ಕೊಳ್ಳೋದು ಇಷ್ಟೇ. ಓಕೆ, ಬನ್ನಿ ಡೈರೆಕ್ಟ್ ವಿಡಿಯೋಗೆ ಹೋಗ್ಬಿಡೋಣ. ಅಲ್ಲಿ ನಿಮಗೆ ಮನೇನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೈಡಿಂದ ನೋಡೋಕ್ಕೆ ಈ ಥರ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಮುಂದಡೆಯಿಂದ ನೋಡೋದಾದರೆ ಈ ಥರ ಕಾಣಿಸುತ್ತೆ, ಚೆನ್ನಾಗಿದೆ. ಮುಂದ್ಗಡೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಮನೆ ಮುಂದೆ ಅಂಗಳನೂ ಚೆನ್ನಾಗಿದೆ, ತುಂಬ ಹೈಟಲ್ಲಿದೆ. ಒಳಗಡೆ ಹೋಗಿ ನೋಡೋಣ ಅಂದರೆ ನೋಡಿರಿ, ಸೈಡಲ್ಲೆಲ್ಲ ಪ್ಲೌಡ್ ಶೀಟ್ ಹಾಕಿದ್ದಾರೆ, ತುಂಬ ಪ್ರೀಮಿಯಮಾಗಿ ಕಾಣಿಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಬೆಡ್ರೂಮ್ ನೋಡೋಣ ಒಂದ್ಸತಿ. ಬೆಡ್ರೂಮ್ ತುಂಬ ಹೈಟಲ್ಲಿದೆ, ಪರವಾಗಿಲ್ಲ, ಹೀಟ್ ಏನೂ ಬರಲ್ಲ ಈ ಥರ ಹೈಟ್ ಆಗಿದ್ದರೆ. ಇಲ್ಲಿ ಕೂಡ ಪ್ಲೌಡ್ ಶೀಟ್ ಹಾಕ್ಬಿಟ್ಟವ್ರೆ. ಅಷ್ಟು ಸುತ್ತಲೂ ಕರೆ ಬಂಡೆಯಿಂದನೇ ಮಾಡಿದ್ದಾರೆ, ಸಿಮೆಂಟ್ ಏನೂ ಬಳಸಿಲ್ಲ. ಈ ಕಡೆ ಬರೋದಾದರೆ 2 ರೂಮ್ಸ್ ಇದೆ, ಒಂದು ಕಿಚನ್ ಮತ್ತು ಒಂದು ಬೆಡ್ರೂಮ್. ಮುಂದೆ ನಾವು ಫಸ್ಟ್ ಬೆಡ್ರೂಮ್ ನೋಡ್ಬಿಡೋಣ. ಬೆಡ್ರೂಮಲ್ಲಿ ಸಬ್ಜಿ ಮಾಡಿದ್ದಾರೆ, ತುಂಬ ಹೈಟಲ್ಲಿದೆ. ಎಲ್ಲ ಸಾಮಾನು ಇಡೋಕ್ಕೆ ಎಲ್ಲ ಸಿಮೆಂಟಿಂದ ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನೂ ಓಪ್ನಿಂಗ್ ಆಗಿಲ್ಲ, ಐ ಥಿಂಕು ಮಾಡ್ತಾರೆ. ಕಿಚನ್ ನೋಡೋಣ. ಕಿಚನ್ ಬಂದುಬಿಟ್ಟು ಸ್ವಲ್ಪ ಸಿಮೆಂಟ್ ಮತ್ತು ಬಂಡೆಗಳನ್ನು ಬಳಸಿ ಸಾಮಾನು ಇಡೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಸಬ್ಜಿ ಮಾಡಿದ್ದಾರೆ ಪ್ಲೌಡ್ ಶೀಟಿಂದ, ಸರಿಯಾಗಿ ಕಾಣಿಸ್ತಿಲ್ಲ ಅಷ್ಟೇ. ದೇವರನ್ನು ಕೂಡ್ಸೋದಕ್ಕೂ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆಯಿಂದ ನೋಡೋಕ್ಕಾದರೆ ಈ ಥರ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ವಿಡಿಯೋ ನೋಡ್ಕೊಂಬಂದ್ರಲ್ಲ, ಇದು ಮನೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಅಷ್ಟರಲ್ಲೇ ನಾನು ಅಮೌಂಟ್ ಎಷ್ಟಾಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದು 2ರಿಂದ 3 ಲಕ್ಷದ ಒಳಗಡೆ ಆಗಿರೋ ಮನೆ. ಇದು ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ ನೋಡಿ, ಇದರಲ್ಲಿ ಏನು ಕಮ್ಮಿ ಆಗಿದೆ. ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ಹೇಳಿ ನನಗೆ.